ಬೆಂಗಳೂರು ಮಹಾನಗರಕ್ಕೆ ಕೆಲಸ ಅರಸ್ಕೊಂಡು ಬರುವಂತವರ ಸಂಖ್ಯೆ ಬಹಳ ಹೆಚ್ಚು. ಅದು ಬೇರೆ ರಾಜ್ಯಗಳಿಂದ ಮಾತ್ರ ಅಲ್ಲ, ಹೊರ ದೇಶದಿಂದ ಕೂಡ ಅಕ್ರಮವಾಗಿ ಬಂದು ನೆಲೆಸೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಬೆಂಗಳೂರು ನಗರದಲ್ಲಿ ಅಕ್ರಮ ವಲಸಿಗರ ಮೇಲೆ ಕಣ್ಣಿಡಲಾಗ್ತಾ ಇದೆ. 200ಕ್ಕೂ ಹೆಚ್ಚು ವಿದೇಶಿ ಪ್ರಜೆಗಳಿಗೆ ಪೊಲೀಸರು ಗೇಟ್ ಪಾಸ್ ಕೊಟ್ಟಿದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಆಪರೇಷನ್ ಕೈಗೊಳ್ಳಲಾಗಿದೆ ಯಶಸ್ವಿಯಾಗಿ. ಸಿಸಿಬಿ ಮತ್ತು ಪೊಲೀಸರ ನೇತೃತ್ವದ ಜಂಟಿ ಕಾರ್ಯಾಚರಣೆ ಇದು. ಕಳೆದ 1 ವಾರದಿಂದ ನಗರದಲ್ಲಿ ಈ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು. ಇದೀಗ ಅಕ್ರಮವಾಗಿ ವಾಸ ಮಾಡೋರ ವಿರುದ್ಧ ಕಾರ್ಯಾಚರಣೆ ನಡೆಸಿ ಒಂದೇ ದಿನ 100ಕ್ಕೂ ಹೆಚ್ಚು ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಲಾಗಿದೆ. ನಗರದಾದ್ಯಂತ 200ಕ್ಕೂ ಹೆಚ್ಚು ಅಕ್ರಮ ವಾಸಿಗಳಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಅಂಡ್ ಪತ್ತೆ ಆಗಿರೋರಲ್ಲಿ ಬಾಂಗ್ಲಾದೇಶದ ವಾಸಿಗಳೇ ಬಹಳ ಹೆಚ್ಚಿನ ಮಂದಿ ಇದ್ದಾರೆ. ಕೆಲವರ ಆಧಾರ್ ಕಾರ್ಡ್ ಸೇರಿದಂತೆ ಸ್ಥಳೀಯ ದಾಖಲೆಗಳನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಈ ಟೀಮ್ ಯಶಸ್ವಿಯಾಗಿದೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂಥ ಆಪರೇಷನ್ ಬೆಂಗಳೂರಿನ ಗಲ್ಲಿಗಳಲ್ಲಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಬಂದು ನೆಲೆಸಿರುವಂಥದ್ದು ಬಹಳ ಆತಂಕಕಾರಿ ವಿಚಾರ. ಆ್ಯಂಡ್ ಇವರೆಲ್ಲ ಕೆಲಸ ಮಾಡಿಕೊಂಡು ಬದುಕೋದು ಮಾತ್ರವಲ್ಲದೆ ಅನೇಕ ಸಮಾಜಘಾತುಕ ಚಟುವಟಿಕೆಗಳಲ್ಲಿ ಕೂಡ ಭಾಗಿಯಾಗ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಿದ ಸಂದರ್ಭ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಇವರು ಪತ್ತೆಯಾಗಿದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು, ಆಕ್ರೋಶಕ್ಕೆ ಕಾರಣ ಆಯಿತು. ಇದೀಗ ಈ ಕುರಿತಾಗಿ ಆಪರೇಷನ್ ಅನ್ನ ಆರಂಭ ಮಾಡಿರುವಂತಹ ಪೊಲೀಸ್ ಇಲಾಖೆ ಒಂದೇ ದಿನ 200ಕ್ಕೂ ಹೆಚ್ಚು ಮಂದಿಯನ್ನ ಪತ್ತೆ ಹಚ್ಚಿದ್ದಾರೆ. ಅಂಡ್ ದುರದೃಷ್ಟ ಏನು ಅಂತ ಹೇಳಿದ್ರೆ ಇವ್ರ ಹತ್ರ ಎಲ್ಲ ನಮ್ಮ ದೇಶದ ದಾಖಲೆಗಳಿರುತ್ತೆ. ಅಕ್ರಮವಾಗಿ ಆಧಾರ್ ಕಾರ್ಡ್ಗಳನ್ನ ಸ್ಥಳೀಯ ದಾಖಲೆಗಳನ್ನೆಲ್ಲ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಕಳ್ಳತನದಲ್ಲಿ ಇವರೆಲ್ಲ ನಮ್ಮ ದೇಶದಲ್ಲಿ ವಾಸ ಮಾಡ್ತಾರಲ್ಲ, ಇದು ಭಾರಿ ಭಯಾನಕ. ಕಳೆದ 1 ವಾರದಿಂದ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್, ನಮ್ಮ ಎಲ್ಲ ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್ ಮತ್ತೆ ಸಿಸಿಬಿ ವತಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಫಾರಿನರ್ಸ್, ಇಲ್ಲಿಗಲ್ ಯಾರು ಫಾರಿನರ್ಸ್ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಥವಾ ಓವರ್ ಸ್ಟೇ ಮಾಡ್ತಾ ಇದ್ದಾರೆ ಅಥವಾ ಅವ್ರ ಮೇಲೆ ಏನೋ ಕ್ರಿಮಿನಲ್ ಆಕ್ಷನ್ ಇದೆ, ಆ ನಿಟ್ಟಿನಲ್ಲಿ ಅಂದಾಜ್ 200 ಪರ್ಸನ್ಸ್ ಅಂದರೆ ಇದರಲ್ಲಿ ಬೇರೆ ಬೇರೆ ದೇಶದಲ್ಲ ಕೆಲವರೆಲ್ಲ ಶಾಮೀಲಿದ್ದಾರೆ. ಅವ್ರ ಬಗ್ಗೆ ಸತತವಾಗಿ ಕಾರ್ಯಾಚರಣೆ ಮಾಡಿ ನಿನ್ನೆ ರಾತ್ರಿ ಒಂದು ಬೃಹತ್ ಕಾರ್ಯಾಚರಣೆ ನಮ್ಮ ಸಿಸಿಬಿ ಅವ್ರು ಮಾಡಿದ್ದಾರೆ. ಅದರಲ್ಲಿ ಅಂದಾಜು 125 ಜನ ಸಿಕ್ಕಿದ್ದಾರೆ. ಅವ್ರದ್ದು ವೆರಿಫೈ ಮಾಡ್ತಾ ಇರೋ ಡಾಕ್ಯುಮೆಂಟ್ಸ್, ಅವ್ರ ಮೂಲತಃ ಈ ದೇಶದವ್ರು ಅಲ್ಲ. ಅದಕ್ಕೆ ಅವ್ರ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ FR ಅವ್ರಿಗೆ ಸಂಪರ್ಕಿಸಿ FR ಅವ್ರ ಕಡೆಯಿಂದ ಸಂಬಂಧಪಟ್ಟ ಇಲಾಖೆ ಏನಿದೆ ಕ್ರಮ ಲೀಗಲ್ ಇದೆ ಅದನ್ನ ನಾವು ತಗೊಳ್ತಾ ಇದ್ದೀವಿ. ಒಟ್ಟಾಗಿ ಕಳೆದ ಅಂದಾಜು 7 ದಿವಸದಲ್ಲಿ 200 ಟೋಟಲ್ ಜನ ಮೇಲೆ ನಾವು ಆಕ್ಷನ್ ತಗೊಂಡಿದ್ದೀವಿ. ಬೇರೆ ಬೇರೆ ದೇಶದವರು ಕೂಡ ಇದ್ದಾರೆ, ಎಲ್ಲ ದೇಶದ, ಬಟ್ ಸ್ವಲ್ಪ ಜಾಸ್ತಿ ಜನ ಬಾಂಗ್ಲಾದೇಶ ಅಲ್ಲ. ಅದು ವೆರಿಫೈ ಮಾಡಬೇಕು, ಯಾಕೆಂದ್ರೆ ಅವ್ರು ಹೇಳೋದು ಜಸ್ಟ್ ಬಂದಿದ್ದೀನಿ ಅಥವಾ ಕೆಲವರು, ಬಟ್ ಯಾವುದು ಆ ಥರ ದಾಖಲಾತಿಲ್ಲ. ನಾವು ಮಾಡ್ತಿರೋದು ಕ್ಲಿಯರ್ ಕಟ್ ಡಾಕ್ಯುಮೆಂಟೇಶನ್ ಆಧಾರದ ಮೇಲೆ ಇದು ನಾವು ಪ್ರೂಫ್ ಮಾಡ್ತಿರೋದು. ಕಳೆದ 1 ವಾರದಿಂದ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್, ನಮ್ಮ ಎಲ್ಲ ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್ ಮತ್ತೆ ಸಿಸಿಬಿ ವತಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಫಾರಿನರ್ಸ್, ಇಲ್ಲಿಗಲ್ ಯಾರು ಫಾರಿನರ್ಸ್ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಥವಾ ಓವರ್ ಸ್ಟೇ ಮಾಡ್ತಾ ಇದ್ದಾರೆ ಅಥವಾ ಅವ್ರ ಮೇಲೆ ಏನೋ ಕ್ರಿಮಿನಲ್ ಆಕ್ಷನ್ ಇದೆ, ಆ ನಿಟ್ಟಿನಲ್ಲಿ ಅಂದಾಜ್ 200